ನನ್ನ ಮಾತು ಕೇಳಿಲ್ಲ ಅಂತ ಅವ ಹೇಳ್ತಿದ್ದಾನೆ. ನನ್ನ ಮಾತು ಕೇಳಿಲ್ಲ ಅಂತ ಅವ ಹೇಳ್ತಿದ್ದಾನೆ. ಹಾಗೆ ಇವಾಗ ಅಳು ಪರಿಸ್ಥಿತಿ ಬಂದೈತಿ. ಈ ವಿಡಿಯೋ ಪೂರ ನೋಡಿಲ್ಲಂದ್ರೆ ನೀವು ಹಿಂಗ ಹೇಳ್ತೀರಿ. ಕಣ್ಣೀರು ಬರಕುತ್ತಲ ಅಳು ಬೇಕನ್ಸತ್ತೆ. ಹೆಂಗ ಅಳ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗಬಹುದು. ಯಾಕೆ ಹಾಳಾಕೋತೀನಿ ಅನ್ನೋದು ಗೊತ್ತಾಗಬಹುದಲ್ಲ. ಹೇಳ್ತೀನಿ. ಅವ ನನಗೆ ಹೇಳಿದ್ದ 1 ವರ್ಷ ಕೆಳಗಡೆ ಇದ್ದ ನಾನೇನಾದ್ರೂ ಆ ಕೆಲಸ ಮಾಡಿದ್ನಪ್ಪ ಅಂದ್ರೆ ಅವನಿಗೂ ರಿಟರ್ನ್ ಬಂದಿರಷ್ಟು ನನಗೂ ರಿಟರ್ನ್ ಬಂದಿರತ್ತು. ಆದ್ರೆ ನಾನು ಮಾಡಲಿಲ್ಲ ಆ ಕೆಲಸ. 1 ಹೆಜ್ಜೆ ಮುಂದೆ ಇಟ್ಟಿಲ್ಲ. ಅದು ಪರಿಸ್ಥಿತಿ ಬಂದ್ಬಿಡ್ತು. ಅವ ಇವಾಗ ನನಗೆ ಹೇಳ್ತಾನೆ ಬಂದು ನೋಡಿಲ್ಲ ಅಂತ. ನಾನು ನೋಡಿ ಏನ ಮಾಡಬೇಕು, ನನ್ನ ಕೈಯಲ್ಲಿ ಏನಿದೆ, ಮುಂದೆ ಹೋಗ್ಬಿಟ್ಟಿದ್ದ ದಿನ ಮತ್ತೆ ಬರುತ್ತಾ? ಬರೋದಿಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ಅವ ಇನ್ವೆಸ್ಟ್ ಮಾಡಿದ್ದ. ಅವಾಗ ನನಗೂ ಕೂಡ ಹೇಳಿದ್ದ. ನಾನು ಫೇಕ್ ಅಂತ ತಿಳ್ಕೊತಿದ್ದೆ. ಅದು ಇವಾಗ ನನಗೆ ಗೊತ್ತಾಗ್ತಾ ಇದೆ ಅದು ಫೇಕ್ ಅಲ್ಲ, ಕರೆ ಅಂತ. ಯಾವ ಏನೇನೋ ಬರ್ತಾವೆ, ನಮಗೆ ಏನು ಗೊತ್ತಾಗಬೇಕು. ಓಕೆ ಗಾಯ್ಸ್, ನಾನು ಹೇಳಬೇಕಾಗಿದ್ದು ಏನಂದರೆ, ಮ್ಯೂಚುವಲ್ ಫಂಡ್ನಲ್ಲಿ ನಾನೇನಾದರೂ 1 ವರ್ಷ ಹಿಂದೆ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ನನಗೂ ಕೂಡ ಎಷ್ಟು ರಿಟರ್ನ್ ಬರ್ತಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಓಕೆ, ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಮ್ಯೂಚುವಲ್ ಫಂಡಿನ ಚಾರ್ಟು ಮತ್ತು 1 ವರ್ಷದ ಹಿಂದೆ ಇವಾಗ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ ಒಂದು ಮ್ಯೂಚುವಲ್ ಫಂಡಿನ ಚಾರ್ಟ್ ನಮಗೆ ಹೇಳುತ್ತೆ. ಬನ್ನಿ ಹಾಗಾದರೆ ನೋಡೋಣ. ಈ ಕಂಪನಿ ಯಾವುದು? ನಿಪ್ಪೋನ್ ಇಂಡಿಯಾ ಅಂತೇಳಿ, ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತೇಳಿ. ಓಕೆ, ಈ ಒಂದು ಮ್ಯೂಚುವಲ್ ಫಂಡಿನ ಒಂದು ಚಾರ್ಟು ಎಷ್ಟರಿಂದ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ. ಓಕೆ, ಕ್ಯಾಲ್ಕುಲೇಷನ್ ಮಾಡೋಣ. ನಾವೇನಾದರೂ 78,000 ಇಲ್ಲಾಂದರೆ 1 ಲಕ್ಷ ನಾವು ಹಾಕಿದ್ದೀರಪ್ಪ ಅಂದರೆ ಅದು ನಮಗೆ ಯೂನಿಟ್ ಕೊಡುತ್ತೆ. ಓಕೆ, ನಾವು ಅವರಿಗೆ ರೊಕ್ಕ ಕೊಡ್ತೀವಿ, ಅದು ನಮಗೆ ಯೂನಿಟ್ ಬರುತ್ತೆ. ಓಕೆ, ನೋಡೋಣ. ಈಗ ನಾವು ನೋಡ್ತಾ ಇರೋಂಥ 1 ವರ್ಷದ್ದು, ಓಕೆ 3 ವರ್ಷದಲ್ಲ 1 ವರ್ಷದ ರಿಟರ್ನು ಚಾರ್ಟ್ನಲ್ಲಿ ನೋಡೋಣ. ಅವಾಗಿತ್ತು 70. ಓಕೆ, NAV ಅವಾಗ ನಾವು ತೊಗೊತಿದ್ವಿ ನೋಡು. ಅವಾಗಿತ್ತು NAV 70, ಇವಾಗಾಗಿದೆ 96. ಮ್ಯಾನಸ್ ಮಾಡೋಣ. 70 ಮತ್ತು 96 ಮ್ಯಾನಸ್ಸು 26 ನಮಗೆ ಸಿಕ್ಕರಂಥ ಒಂದು ಅವಾಗ NAV ಎಷ್ಟು? 3,000. ರಿಟರ್ನ್ ಬರ್ತಾ ಇರೋಂಥದ್ದು 78,000 ಬರ್ತಿತ್ತು. ಓಕೆ, 1 ಲಕ್ಷ ಇಲ್ಲಾಂದರೆ ನಾವು 78,000 ಹಾಕಿದ್ರೆ ನಮ್ಮ ಹಣ ಡಬಲ್ ಆಗ್ತಿತ್ತು. ಓಕೆ, ಈ ಥರ ಒಂದು ಮ್ಯೂಚುವಲ್ ಫಂಡ್ ಗ್ರೋತ್ ಆಗಿದೆ. ಓಕೆ, ಈ ಥರ ಮ್ಯೂಚುವಲ್ ಫಂಡ್ ಗ್ರೋತ್ ಆಗಿದೆ. ಅದಕ್ಕೆ ನಾನು ಅಳ್ತಾ ಇರೋದು. ನಾನು ಮಿಸ್ ಮಾಡ್ಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ 1 ವರ್ಷದ ಹಿಂದೆ ನಾನು ಇನ್ವೆಸ್ಟ್ ಮಾಡಿ ಇಟ್ಟುಕೊಂಡಿದ್ರಪ್ಪ ಅಂದರೆ ನನಗೂ ಕೂಡ ರಿಟರ್ನ್ ಬರ್ತಿತ್ತು ಅಂತೇಳಿ ಅದಕ್ಕೆ ನಾನು ಆಳ್ತಾ ಇರೋದು. ಫಸ್ಟಿಗೆ ಇದೇ ನಾನು ಹೇಳ್ತಾ ಇರೋದು. ಓಕೆ, ಎಷ್ಟು ಗ್ರೋತ್ ಆಗಿದೆ ನೋಡಿ ನಿಪ್ಪೋನ್. ನೋಡಿ 5 ವರ್ಷದ ನೋಡೋಣ. ಓಕೆ, 5 ವರ್ಷದ ನೋಡೋಣ. ಓಕೆ, 5 ವರ್ಷದಲ್ಲಿ ನೋಡಿ 34 ಇತ್ತು NAV, 19 2019 34 ಇತ್ತು. ಮತ್ತು ಕೆಳಗೆ ಹೋಯಿತು 35, 36 ಬಂತು, 34 ಬಂತು. ಮತ್ತು ಇವಾಗ 40ಗೆ ಟಚ್ ಆಗಕ್ಕಿತ್ತು. 2020 ಬಂತು. ಮತ್ತು 40 NAV ಟಚ್ ಆಗಿ ಬಂತು. ಮತ್ತೆ ಏನೋ ಒಂದು ಆಯಿತು. ಈ 2020ನಲ್ಲಿ ಏನಿದೆ ಕ್ರಸ್ ಆಗ್ತಾ ಇದೆ. ಆಗ ಮಾರ್ಕೆಟ್ ಹೋಗ್ತು, ಕೆಳಗೋತು 20 ಬಂತು. 30ಇಂದ 40ಇಂದ 20 NAV ಬಂತು. ಗೊತ್ತಾ? ಅವಾಗ ಏನು ಮಾಡಿದರೆ ಎಲ್ಲರೂ ಬಾಯಿ ಮಾಡ್ಕೊಂಡಿದ್ದಾರೆ. ಜಗ್ಗ ಮಂದಿ ಬಾಯಿ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಅವ್ರದ್ದೊಂದು ಆಪರ್ಚುನಿಟಿ ಭಾರಿ ಲೆಕ್ಕದೆ ಅಂತೇಳಿ. ಅವಾಗೇನೋ ಕಲಿಯಿಂದಾನೇ ಬಾಯಿ ಮಾಡ್ಕೊಂಡಿರ್ತಾರಲ್ಲ, ಅದು ಒಂದು ಲೆಕ್ಕಿನ ನೋಡಿ. ಓಕೆ, ಇಲ್ಲಿಂದ ಮತ್ತೆ ಮೇಲೆ ಬಂತು 2020, ಮತ್ತೆ ಮೇಲೆ ಬಂತು 30ಗೆ ಬಂತು, 30ಗೆ ಬಂತು, ಮತ್ತು 40ಗೆ ಬಂತು. ನೋಡಿ ಹಾಗೆ ಗೊತ್ತಾಗ್ತಾ ಇದೆ ನೋಡಿ. 5 ವರ್ಷದ ಇದು ಕತಿ. ಓಕೆ, 2021 ಮತ್ತೆ ಮೇಲೆ ಬರಾಕತ್ತು. NAV 5 ಆಯ್ತು. ಮತ್ತು NAV 50 ಆಯಿತು. 5 ಅಂತ ಇರಲ್ಲ, ಇಲ್ಲ 50 ಆಯಿತು. ಮತ್ತು 60 ಆಗಾಕತ್ತು. ಮತ್ತೆ ಸ್ವಲ್ಪ ಕಳಗೋತು. NAV 60 ಆಗಿತ್ತು, ಮತ್ತು 50ಗೆ ಬಂತು. ಮತ್ತೆ ಕೂಡ ಮ್ಯಾಗೆ ಬಂತು, ಮತ್ತು 60 ಆಯಿತು. 60 ಮತ್ತು ಕೆಳಗೆ ಹೋಗಿ ಮತ್ತೆ 60, ಮತ್ತು ಇವಾಗ 2023 60 ಮತ್ತು 70. 2023ರಲ್ಲಿ 70 ಬಂತು. ನೋಡಿ ಬರ್ತಾ ಇದೆ 70, 80. 2024 ಇವಾಗ ಆಗ್ತಾ ಇರೋಂಥದ್ದು. ಓಕೆ, 2000 ನೋಡಿ 90ಕ್ಕೆ ಟಚ್ ಆಗಿದೆ ಇವಾಗ. ಓಕೆ, 5 ವರ್ಷ ನಾವೇನಾದರೂ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದರೆ ನಮ್ಮ ರಿಟರ್ನು ಡಬಲ್ ಆಗಿ ತ್ರಿಬಲ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಆಗ್ತಿತ್ತು, ಮತ್ತು ರಿಟರ್ನ್ ಅಂದರೂ ಗ್ಯಾರಂಟಿ ಬರ್ತಿತ್ತು. ಇಷ್ಟು ಗ್ರೋತ್ ಆಗಿದೆ ಒಂದು ಮ್ಯೂಚುವಲ್ ಫಂಡು. ಓಕೆ, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಆಗಿರಲಿ ಇದೇ ಥರನೇ ಗ್ರೋ ಆಗ್ತಾ ಇರತ್ತೆ.
ಓಕೆ, ನಾವೆಲ್ಲ ಸ್ಟಡಿ ಮಾಡಬೇಕು. ಈ ಒಂದು ಮ್ಯೂಚುವಲ್ ಫಂಡು ಹೇಗಿದೆ ಏನಿಲ್ಲ ಅಂತ ಸ್ಟಡಿ ಮಾಡಬೇಕು. ಮತ್ತು ಹೋಲ್ಡಿಂಗ್ಸ್ ಎಷ್ಟಿದ್ದಾವೆ ಅಂತ ನೋಡಬೇಕು, ಶೇರ್ನಲ್ಲಿ ಎಷ್ಟು ಹೋಲ್ಡಿಂಗ್ಸ್ ಇದ್ದಾವೆ ಅಂತ ನೋಡಬೇಕು, ಫಂಡ್ ನೋಡಬೇಕು. ಫಂಡ್ ಮ್ಯಾನೇಜರ್ ಎಲ್ಲ ಏನು ಕತ್ತಿಯನ್ನು ತೆಗೆದು ಕ್ಯಾಸ್ ನೋಡಿ ಕ್ಯಾಸ್ ರಿಟರ್ನ್ ಚಲೋ ಕೊಡುತ್ತೋ ಇಲ್ಲ ಫ್ಯೂಚರ್ದಲ್ಲಿ ನೋಡಿ ಕ್ಯಾಸ್ ನಾವು ಇನ್ವೆಸ್ಟ್ ಮಾಡಿ ಇಟ್ಟಿದ್ರಪ್ಪ ಈ ಥರ ಒಂದು ರಿಟರ್ನ್ ಬರ್ತಿತ್ತು ನಮಗೆ, ನಾವು ಕಳ್ಕೊಂಡ್ಬಿಟ್ಟಿವಿ. ರಿಟರ್ನ್ ಕಳ್ಕೊಂಡ್ಬಿಟ್ಟಿವಿ ಮಾರಾಯ. ಮತ್ತೇನು ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ನನಗೆ ಇದ್ರೆ ಮತ್ತೆ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಸಿಗ್ತೀನಿ. ಬಾಯ್ ಕಣ್ರಿ. ಲೈಕ್ ಮಾಡಿರಿ. ಅಲ್ಲ ಕೊಡ್ತೀನಂತೆ ಲೈಕ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಲೈಕ್ ಮಾಡಿರಿ. 3 ಹಾಕ್ರಿ ಏನಾರು ಮಾಡಿಸ್ತಾರೆ. ಬಾಯ್.